ಏನ್ ಮೇಲೆ ಆರ್ಡರ್ ಮಾಡಿದ್ದೀರಿ? ಹಾಂ, ಅಪರ ಜಿಲ್ಲಾಧಿಕಾರಿ ಡಿಸಿ ಅವರು ಮಾಡಿದಾರೋ ಎಡಿಸಿ ಮಾಡಿದಾರೋ ಅಪರ ಜಿಲ್ಲಾಧಿಕಾರಿ ಅಡ್ರೆಸ್ ಚೇಂಜ್ ಮಾಡಿ ನನಗೆ ವಾಟ್ಸಪ್ ಸುಮ್ಮನೆ ಆಟ ಆಡಿಸ್ಕೊಂಡು ನಮ್ಮನ್ನ ಹಿಂಗೆ ಕಾಯಿಸ್ಬಾರ್ದು ಸರ್. ರೈತರನ್ನೆಲ್ಲ ಹಿಂಗೆ ನೀವು ಹಿಂಗೆ ಕಾಯಿಸ್ಬಾರ್ದು. ನೀವು ಬೇರೆ ಕೆಲ್ಸಕ್ಕೆ ಬರ್ದಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಸಿಗ್ನೇಚರ್ ಆಗಿ ಪಾಣಿಗಳಾಗುತ್ತೆ. ನಾವು ಇದೆಲ್ಲ ಕೊಟ್ಟು LICಯಿಂದ ತೊಗೊಂಬಂದ್ರು ನೀವು ಮಾಡಿಕೊಟ್ಟಿಲ್ಲ ಅಂದ್ರೆ ಹಿಂಗೆ. ಹಾಂ, ಮಂಜೂರಿ ದಾಖಲೆಗಳನ್ನು ನಿಮ್ಮಲ್ಲಿ ಪರಿಶೀಲಿಸಿ ಕ್ರಮವಹಿಸಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಮಂಜೂರಿ ದಾಖಲೆಗಳನ್ನ ನಾವು LD ಶಾಖೆಗೆ ಅಭಿಲೇಖಲ್ಲಿ ಕಳಿಸಿದ್ವಿ. ನಮ್ಮಲ್ಲಿ ಮಂಜೂರಿ ದಾಖಲೆ ಕಡತನೇ ಇಲ್ಲ. ಆಯ್ತಾ? ಅದಾದ್ಮೇಲೆ ಬಂದ್ರಿ ಇಲ್ಲ ಸರ್ DC ಆಫೀಸಲ್ಲಿ ಇದೆ ಅಂತಂದ್ರಿ. ಅದ್ರ ಮೇಲೂ ನಾವು ಸರ್ ಏನಾಯ್ತು ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಏನಾಯ್ತು ಸರ್? ಡಾಕ್ಯುಮೆಂಟ್ಸ್ ಈಗ ಅದರಲ್ಲಿರೋ ಡಾಕ್ಯುಮೆಂಟ್ಸ್ಗಳು ಏನಾಯ್ತು? ಯಾರು ಡಾಕ್ಯುಮೆಂಟ್ಸ್ ಅಧಿಕಾರಿಗಳಿರ್ತಾರ, ನಾವಿರ್ತೀವ ಸರ್? ಅಧಿಕಾರಿಗಳಿರ್ತಾರ, ನಾವಿರ್ತೀರ ಡಾಕ್ಯುಮೆಂಟ್ಸ್ಗಳು? ಇಲ್ಲ ಯಾರು ಭೂಗಳ್ರಿಗೆ ಯಾರು ಮಾರಾಟ ಮಾಡ್ಕೊಂಡ್ರ? ಎಲ್ಲ ಕಾಪಿ ಕೊಟ್ಟರು ನೀವು ರೈತರಿಗೆ ಮಾಡ್ಕೊಟ್ಟಿಲ್ಲ ಹೆಂಗೆ ಸರ್ ನೀವು? ಸರ್ ನೀವು ಈ ತರ ಮಾಡೋದು ತಪ್ಪು ಸರ್. AC ಆರ್ಡರ್ನು ಕನ್ಸಿಡರ್ ಮಾಡ್ತೀರಾ? ನೀವು ಡಾಕ್ಯುಮೆಂಟ್ಸ್ ನೀವೇ ತರಿಸಿ, ನೀವೇ AC ಲೆಟರ್ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಡು ಇವಾಗ ಆಗಲ್ಲ ಅಂತ ಮಾಡ್ತಾ ಇದ್ದೀರಲ್ಲ, ಏನಕ್ಕೆ? ಅಲ್ಲ ಏನಕ್ಕೆ ಸರ್? ನಾವು ದಲಿತರು ಪಾಪ ಏನೇ ಆಗಲ್ಲ ಅಂತ ನೀವು ಮಾಡ್ತಾರದು ನೀವು? AC ಅಲ್ಲ, ಈಗ ನಮ್ಮ ಸಮಸ್ಯೆಗೆ ಏನು ಬಡವರು ಏನೋ ಗೊತ್ತಿಲ್ಲ ಅಂತ ನೀವು ಮಾಡ್ತಾ ಇದ್ದೀರಾ? ಹಾಂ, ಯಾಕೆ? ಈಗ ಡಾಕ್ಯುಮೆಂಟ್ಸ್ ಇದ್ದಿದ್ದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡಿದ್ದು ನಾವು ಎಲ್ಲ ಫೈಲು ಸೀಲು ವಿತ್ ಸಮೇತ ಎಲ್ಲ ಇಲ್ಲೇ ತಗೊಂಡಿರೋದು ನಾವು. ಈಗ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಾವು ಅದಕ್ಕೆ ನಾವ ಜವಾಬ್ದಾರಿ? ಯಾರು ಜವಾಬ್ದಾರಿ? ನೀವೇ ಜವಾಬ್ದಾರಿ. ಡಾಕ್ಯುಮೆಂಟ್ಸ್ ಎಲ್ಲಿ ಸರ್? ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲಿ ಸರ್? ಡಾಕ್ಯುಮೆಂಟ್ಸ್ ಎಲ್ಲಿ ಹೇಳಿ ಸರ್? ಇಲ್ಲೇ ತಗೊಂಡಿರೋ ಡಾಕ್ಯುಮೆಂಟ್ಸ್ಗಳನ್ನ ಮತ್ತೆ ಇವಾಗ ಇಲ್ಲ ಅಂದಾಗ ನಾವು ಯಾರನ್ನ ಕೇಳಬೇಕು? ಅದ್ರ ಮುಖ್ಯಸ್ಥರು ನೀವೇ ತಾನೆ? ಚರ್ಚೆ ಮಾಡಿ ಅಲ್ಲ ಸರ್, ನೀವು ವ್ಯಾಲಿಡಿ ಅಲ್ಲ ಸರ್, ಡಾಕ್ಯುಮೆಂಟ್ಸ್ ಅಲ್ಲ ಅಂತೀರಾ, ಮತ್ತೆ ಏನಕ್ಕೆ ಫೈಲ್ ಇಟ್ಕೊಳ್ತೀರಾ ಸರ್? ನೀವು ವ್ಯಾಲಿಡಿ ಅಲ್ಲ ಅಂತೀರಾ, ಅದೇನು ಪ್ರಾಬ್ಲಮ್ ಇಲ್ಲ ಅಂತೀರಾ? ಅಲ್ಲ ಸರ್, ಈಗ ನೀವು ಬಂದಿದೆಯಲ್ಲ, ಅದಕ್ಕೆ ನೀವೇನು ರಿಪೋರ್ಟ್ ಕೊಡಿ, ಇಲ್ಲ ಏನಾದ್ರು ಮಾಡಿ. ಈಗ ನಿಮ್ಮ ಕಡೆಯಿಂದ ಏನು ರಿಪೋರ್ಟ್ ಇದೆ ಅದನ್ನು ಮಾಡಿ. ಏನು ಮಾಡ್ತೀರಾ ನೀವು? ಫೈಲ್ ಇಟ್ಕೊಂಡ್ಬಿಟ್ರೆ ನಾವು ಹಾಕಿರೋ ಫೈಲ್ ಹಿಂಗೆ ಸರ್? ಅಲ್ಲ ಈಗ ಇಲ್ಲಣ್ಣ, ಇದೇ ಆಗೋಯ್ತು ತಾಲೂಕ್ ಪಂಚಾಯತಿಲಿ ಇಲ್ಲೆಲ್ಲ ಇಲ್ಲ ಬಡವ್ರಿಗೆಲ್ಲ ಏನು ಹಾಕ್ತೀರಾ?
ಇಲ್ಲಿ ನಾವು ಕೆಲಸ ಮಾಡಕ್ಕೆ ಬಂದಿದ್ದೀವಿ. ನಮ್ಮ ರೇ ಸುಮ್ಮನೆ ರೀ, ನಿಮ್ದೇನ್ ಮಾತಾಡಿ. ಅವ್ರನ್ನ ಕೇಳ್ತಾರೋದು ಕಾನೂನು ಪ್ರಕಾರ. ನೀವು ಸೈಲೆಂಟ್ ಆಗಿರ್ರಿ. ನೀವ್ಯಾಕೆ ಮಾತಾಡ್ತೀರಾ? ಹಾ, ನಿಮ್ಮ ಅಕ್ಕನ್ನ ನೀವು ಕೇಳ್ಕೊಳ್ಳಿ. ನೀವು ಮಾತಾಡಂಗಿಲ್ಲ. ನಾವಲ್ಲಿ ಕೇಳ್ತಾ ಇದ್ರಿ, ಮಾತಾಡಂಗಿಲ್ಲ, ಅಲ್ಲಿ ಮಾತಾಡ್ಕೊಳ್ಳಿ. ನೀವೇನ್ ಮಾತಾಡ್ತೀರಾ? ನೀವು ನಮ್ಮ ಇದನ್ನ ನಾವು ಮಾತಾಡ್ತೀವಿ, ನೀವೇನಿದೆ ಮಾತಾಡ್ಕೊಳ್ಳಿ. ನಾವೇನಿದ್ದು ಪಬ್ಲಿಕ್ ಗೂಡಿ ಯಾಕೆ ಮಾಡ್ತೀಯಾ? ನಿಮ್ಗೊಬ್ಬ ಅಧಿಕಾರಿ ಅವ್ರೆ, ನಿಮ್ಗೊಂದು ಪಿಒನ್ ಅವ್ರೆ, ನೀವು ಯಾರ್ರಿ? ಅದನ್ನ ಮಾತಾಡ್ಕೊಳ್ಳಿ, ಅಲ್ಲಿ ಮಾತಾಡಿ. ನೀವು ನನ್ನನ್ನು ಕ್ವಶನ್ ಮಾಡೋ ಮತ್ತೆ ಮಾತಾಡಬಾರ್ದು. ನಿನ್ನ ಹೆಸರು ಪರ್ಟಿಕ್ಯುಲರ್, ನಿನ್ನ ಹೆಸರು ಕಾಡ್ತಾ ಹೋದ್ರ? ಪಬ್ಲಿಕ್ ಯಾಕಂದ್ರೆ ದುಡ್ಡು ಮಾಡ್ತೀರಾ? ನಿಮ್ಗೊಂದು ಅಧಿಕಾರಿ ಇದ್ದಾನೆ, ನಿಮ್ಗೊಂದು ಪಿಒನ್ ಇದ್ದಾನೆ, ಕೆಲಸ ಮಾಡ್ತಾರೆ. ಎಲ್ಲ ನೀವು ನಿಮ್ ಕೆಲಸ ಮಾಡ್ಕೊಳ್ಳಿ. ನೀವೇನು ಬೇರೆ ಮಾತಾಡೋ ಕತೆ ಬೇಡ. ನಿಮ್ದೇನಿದೆ ಅದು ಮಾತಾಡಿ. ನೀವು ನಾವು ಮಾತಾಡೋಕೆ ಮಾತಾಡ್ಬೇಡಿ. ಸರ್ ಈಗ ನೀವು ಬರಬೇಡಿ ಸರ್. ಈಗ ಅದಕ್ಕೆ ರಿಪೋರ್ಟ್ ಹಾಕ್ಬಿಡಿ ಸರ್. ನೀವು ಸರ್ ಬೇಡ ಅಣ್ಣ, ಇರೋಣ ಸರ್. ನೀವು ರಿಪೋರ್ಟ್ ಹಾಕಿ ಕೊಡಿ ಸರ್. ನೀವೇನಾಗ ಕೊಡ್ತೀರ ರಿಪೋರ್ಟ್ ಹಾಕಿ ಕೊಡಿ ಸರ್. ಈಗ ಸರ್ ನೀವು ರಿಪೋರ್ಟ್ ಹಾಕಿ ಕೊಡಿ, ರಿಪೋರ್ಟ್ ಹಾಕಿ ಕೊಡಿ ಸರ್. ನೀವು ಕಡ್ದ ಕೊಡಿದ್ರೆ ನೀವೇ, ಕಡ್ದ ಇಲ್ಲ ನೀವೇ, ಈಗ ಮಾಡೋಲ್ಲ ನೀವೇ. ಬೈಲಕ್ಕೇನೋ ಉತ್ತರ ಕೊಡ್ರಿ. ಎಷ್ಟು ಬೈಯಪ್ಪ ಯಾಕೆ ಬೈದಿದ್ದೀನಿ ನಿಲ್ಸಂದಿ ಬೈಲ ಪುಟ ಮಾಡ್ಕೊಂಡೆ. ನೀನ್ ಯಾಕೆ ಬರೋದು ಬೈಲಿದ್ದು ಮಧ್ಯ ಆ ಪುಟ ಮಾಡ್ಕೊಂಡು ಅವ್ರು ಉತ್ತರ ಕೊಡ್ತಾರೆ. ಬರೀ ಬಿಟ್ಟು ಬೈಲಾಗಿ ಇಲ್ಲಿ ಬಂದ ಸಾಹೇಬ್ ಬೈಲಕ್ ನೋಡಿ. ನಿಮ್ ಜವಾಬ್ದಾರಿ ಮಾಡ್ಬೇಕು. ಏನ್ ಬರಬೇಕು ರಿಪೋರ್ಟ್ ಹಾಕೊಂಡು ತಿಳ್ಕಿದೆ ಹಿಂಗ್ ಬನ್ನಿ, ಏನ್ ಬನ್ನಿ, ಮುಂದಿನ ಆಗ್ತಿದೆ ಮಿಕ್ಕಿದ ಬೇರೆ ಸುತ್ತ ಬೈತಾರೆ. ಆಮೇಲೆ ಅವ್ರು ಏನೋ ಉತ್ತರ ಕೊಡ್ತಾರೆ. ನೀವು ಬಂದು ಬೈಲ್ಕೊಟ್ಬಿಟ್ರೆ ಕೊಡಿ. ಏನ್ ರಿಪೋರ್ಟ್ ಕೊಡ್ತೀರಾ ಕೊಡಿ ಸರ್. ನೀವು ಅದ್ರ ಮೇಲೆ ನಾವು ಮುಂದೆ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂತೀವಿ. ಆಯ್ತು ಕೊಡಿ ಸರ್. ಕೊಡ್ಲಿ ಬಿಡಿ. ಜವಾಬ್ದಾರಿ ಇಲ್ಲ. ಹಸುರು ಕುಡ್ದಾಗೆಲ್ಲ ಕೂಡ ಹಾಕೊಂಡು ಎಲ್ಲ ಏನ್ ಬೇಕು ಕಮಿಟ್ಮೆಂಟ್ ಹಾಕೋದ್ರೆ ಬಡ್ರಗ ನಮ್ಗೆ ನಾನೇ ಹಾಕಬೇಕು. ಧೈರ್ಯ ಬೇಡ ಬಡಕ ಕಾನೂನು ಅಧಿಕಾರಿ ಬಂದಿರೋ ಜವಾಬ್ದಾರಿ ಇಲ್ಲ. ಆ ಸಂವಿಧಾನ ಬೇರೆ ನಿಮ್ಗ ಜವಾಬ್ದಾರಿ ಇರ್ತಂತ ವ್ಯಕ್ತಿಗಳು ನೀವಲ್ಲ. ಅಲ್ಲಿಂದ ಬಂದಿರುವ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಏನ್ ಕೊಡ ಬಂದಿಲ್ಲ. ಮುಖ್ಯಂತ ನ್ಯಾಯ ಧರ್ಮ ಇರ್ಬೇಕ್ರಿ. ಅಧಿಕಾರಿ ಬಂದ ಮೇಲೆ ಅದೇನು ಉತ್ತರ ಕೊಡ್ಬೇಕು. ನಿಮ್ಮ ಬೆಲೆ ರೆಕಾರ್ಡ್, ನಿಮ್ಮ ಬೆಲೆ ಸೀಲು, ನಿಮ್ಮ ಬೆಲೆ ಸೈಟು ಚೆನ್ನಾಗಿಲ್ಲ ಅಂತೆ. ಭೂಮಾತ್ರ ಕೊಟ್ಬಿಟ್ರಿ, ದುಡ್ಡು ಕೊಟ್ಟು ಫೈಲ್ ಹೊರಟಾಯ್ತು. ಇಲ್ಲ ಅಲ್ಲಿ ಹಾಡು ಮಾಡಿದ್ರೆ ಆ ಹಾಡು ತಿರ್ಸ್ತಾರೆ ನೋಡ್ರಿ. ಜವಾಬ್ದಾರಿ ಎಷ್ಟೊಂದು ಬಿದ್ದು ನಿರ್ಲಕ್ಷ್ಯ. ನಿಮ್ಗೊಂದು ಕುಂಭಸ್ಥಾನ, ಅದು ಬಿಡೋಣ. ಎಲ್ಲ ಅಡ್ಜಸ್ಟ್ಮೆಂಟ್ ಕೆಲಸ. ಆಮೇಲೆ ಯಾವ ಕೆಲಸ ದೊಣ್ಣೆ ಮುಚ್ಚು ತೆಕ್ಕಿ ಕಡಲೆ ಹಾಕಿರ್ತಂದ್ರೆ ಈ ದೌರ್ಜನ್ಯ ತಪ್ಪಾಳಿಕೆ ಈ ವ್ಯವಸ್ಥೆ ನೋಡಿ. ಯಾಕಂದ್ರೆ ಕಟ್ಟಿಸ್ಬಿಟ್ರೆ ಯಾಕೆ ಈ ವ್ಯವಸ್ಥೆ ನೀವೇ AC ಕಳ್ಸಿಕೊಟ್ಬಿಟ್ಟು ಇವಾಗ ನೀವೇ ಇಲ್ಲ ಅಂತ ಹೇಳಿ AC ಆರ್ಡರ್ ಮೇಲೆ ನೀವು ಮಾಡ್ದಿರ ತಿರ್ಗಾ ಮತ್ತೆ ಡಾಕ್ಯುಮೆಂಟ್ಸ್ ಕೇಳಿ ತಿರ್ಗಾ ಮತ್ತೆ ನಮ್ಮ ಹತ್ರ ಇಲ್ಲ ಅಂತ ಸುಮ್ಮನೆ ತಿರ್ಗಾ ಮತ್ತೆ ಹಿಂಗೆ ಹೇಳ್ತಾ ಇದ್ದೀರಾ ಸರ್? ಸತಾಯಿಸ್ತಾ ಇದ್ದೀರಾ ಸರ್? ಇಲ್ಲ ಏನಾದರೂ ಬೇಕಾದ್ರೆ ಕೇಳ್ಬಿಡಿ ಸರ್. ಇಲ್ಲ ನಿಮ್ಗೆ ಏನು ಡಿಮ್ಯಾಂಡ್ ಇದೆ ಹೇಳ್ಬಿಡಿ ಸರ್. ಇಲ್ಲಿ ಏನಿದೆ ಅದಕ್ಕೆ ರಿಪೋರ್ಟ್ ಮಾಡಿ. ಇಲ್ಲ ಏನು ನಿಮ್ಮ ಡಿಮ್ಯಾಂಡ್ ಇದ್ರೆ ಏನು ಹೇಳ್ಬಿಡಿ ಸರ್. ಹಾಂ ಅದೇ ಹೇಳ್ತಾರದು ಹೇಳ್ಬಿಡಿ ಸರ್. ಹಂಗಾದ್ರೆ ನಿಮ್ಮ ಪ್ರಕಾರ AC ಮಾಡಿರೋದು ಅವರು ಮಾಡಿರೋದು ಆ ಗಮನಕ್ಕೆ ತರದ್ರೆ ಮಾಡ್ಬಿಟ್ಟಿದ್ದಾರೆ ಸರ್. AC ಆರ್ಡರ್ ಮೇಲೆ ಹಂಗಾದ್ರೆ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದ್ರೆ ಮಾಡಿದಾರಾ? ಸರ್ಕಾರಿ ಜಮೀನುಗಳ ವಿಚಾರವಾಗಿ DC ಸಾಹೇಬರು ಆದೇಶ ಮಾಡಿದ್ರು ಕೂಡ ಅದನ್ನ ಪರಿಶೀಲನೆ
ಹೌದು ಸರ್, ಪರಿಶೀಲನೆಗೆ ಅಂತಂದ್ರೆ ಮೇಡಮ್ ಹತ್ರ ಕಳಿಸಿ ತಗೊಂಡಿದ್ದೀರಲ್ಲ ಸರ್ ಡಾಕ್ಯುಮೆಂಟ್ಸ್. ಅಕಾರ್ಡಿಂಗ್ ವಿತ್ ನೀವು ಆದೇಶ ಓದಿರಿ ಎಸಿದು ಅಕಾರ್ಡಿಂಗ್ ವಿತ್ ಲಾ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮಲ್ಲಿ ಇದ್ರೆ ಚೆಕ್ ಮಾಡಿ ನಿಯಮಾನುಸಾರ ಪೊಲೀಸ್ ಸ್ಟೇಷನ್ ಕ್ರಮ ವಹಿಸಿ ಅಂತ ಹೌದು ಸರ್, ಹೇಳ್ತಾರೆ. ಇಲ್ಲ ಅಂದ್ರೆ ನೀವು ಮೇಡಮ್ ಬಂದಿರಲ್ಲ ಸರ್ ಅವ್ರಿಗೆ, ಅವರಿಂದ ಕರೆಕ್ಟ್ ತಗೊಂಡಿದ್ದೀರಲ್ಲ ಸರ್. ಯಾರು ತಗೊಂಡಿದ್ದಾರೆ ಇವಾಗ ತಗೊಂಡಿದ್ದೀರಲ್ಲ ಮೇಡಮ್ ಹತ್ರ ನಡ್ತಾರಲ್ವಾ ಅಲ್ಲಿ. ನೀವು ತಗೊಂಡು ಅಲ್ಲಿಂದ ತರಿಸಿದ್ರೆ ಸರ್ ನೀವು ಅಲ್ಲಿ ಚೆಕ್ ಮಾಡಿ, ನೀವು ನಮ್ಮ ಕಡೆಯಿಂದ ಎಲ್ಲಿದೆ ಕೊಡೋದಕ್ಕಲ್ಲಿ. ಎಲ್ಲಿ ಚೆಕ್ ಮಾಡಿ ಸರ್ ನೀವೇ ಬರ್ದಿರೋ ನೀವೇ ಬರ್ದಿರೋ ಲೆಟರ್ ಸರ್, ನಾವೆಲ್ಲಿ ಕೊಡೋಕ್ಕಾಗುತ್ತೆ ಸರ್? ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಲೆಟರ್ ಬೇಸ್ ಮೇಲೆ ಅವ್ರು ನೀವು ಲೆಟರ್ ಬರ್ದಿರೋದ ಮೇಲೆ ಅವರು ಡಾಕ್ಯುಮೆಂಟ್ಸ್ ಕಳಿಸಿದ್ದಾರೆ. ರೆಕಾರ್ಡ್ ಮೇಲೆ ಇರ್ತಕ್ಕಂಥ ಯಾವ ದಾಖಲೆ ಇಲ್ಲ ಇದ್ರೆ ನಾವು ಅದ್ರ ಬಗ್ಗೆ ಅಷ್ಟು ಹಾಗಾದ್ರೆ ಅಗ್ರಹ AC ಸರ್ ಮತ್ತೆ ಏನಾಯ್ತು ಸರ್ ರೆಕಾರ್ಡ್ ರೂಮಲ್ಲಿ ಇರೋ ಡಾಕ್ಯುಮೆಂಟ್ಸ್ಗಳು? ಎಲ್ಲ fake ಅಂತ ನೀವು ಕನ್ಸಿಡರ್ ಮಾಡ್ತಿದ್ದೀರಾ. ನಾವು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಬೆಲೆನೇ ಇಲ್ವಲ್ಲ ಸರ್ ಆರ್ಡರ್ಗೆ. ಅದಕ್ಕೆ ನಾವೀಗ ನೈಜತೆಗಾಗಿ ಅಂತ ಮೇಲೆ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ, ಸ್ಪೆಷಲಿಸ್ಟ್ ಬೇಕಾದ್ರೆ ರೆಫರ್ ಮಾಡ್ತೀವಿ. ಅಂತ ಮಾಡ್ತೀವಿ. ಇದೆಲ್ಲ ಭೂಗಳ್ರ ಜೊತೆ ಶಾಮಿಲ್ ಆಯ್ತು ಬಿಡಿ ಸರ್.